ಇನ್ನೂ ದೂರ ಇದೆಯಾ ತೋಟ? ಜಾಸ್ತಿ ದೂರ ಏನಿಲ್ಲ, ಹತ್ರನೇ ಇಲ್ಲೇನೆ ಇರೋದು. ಬನ್ನಿ. ಅಂದ್ರೆ ತೋಟ ಅಂದ್ರೇನು ತೋಟ ಅಲ್ಲ, ಸುಮ್ಮನೆ ನಮ್ಮ ಜಮೀನು ಅಷ್ಟೇನೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಮಾತಾಡಕ್ಕೆ. ಬನ್ನಿ ಕರ್ಕೊಂಡು ಹೋಗ್ತಿದ್ದೀನಿ. ಹೌದಾ? ನಾನು ಎಂದೂ ಜಮೀನ್ ಗಿಮೀನ್ ಆ ಥರ ಎಲ್ಲ ನಾನು ಎಂದೂ ಹೋಗಿ ನೋಡಿಲ್ಲ ಜಾಸ್ತಿ. ಆ, ಗೊತ್ತೇ ಇಲ್ಲ ನನಗೆ. ಬೆಂಗಳೂರಾಗ ಇರ್ತೀನಲ್ವಾ, ಅದಕ್ಕೇನು ಗೊತ್ತಾಗಲ್ಲ. ನನಗೂ ಎಲ್ಲ ಇದ್ದಿದ್ರೆ ನಾನು ನೋಡ್ತಾ ಇದ್ನೇನೋ. ಈಗ ಇಲ್ವಲ್ಲ. ನಮ್ದಿದೆ ಅಲ್ವಾ, ನೋಡಿರಂತೆ ಬನ್ನಿ, ಅದ್ರಲ್ಲೇನಂತೆ. ಯಾರಮ್ಮಿ ಆಶಿ ಇದು? ಎಲ್ಲ ನೋಡ್ದಂಗೈತೆ. ಯಾರಿ ಹುಡ್ಗ? ಏನಿಲ್ಲ ಅಜ್ಜಿ, ನಾನು ನೋಡಕ್ಕೆ ಅಂತ ಹೇಳ್ಬಿಟ್ಟು ಹುಡ್ಗ ಬಂದಿದ್ದ, ರವಿ ಅಂತ ಹೇಳಿ. ನಾನು ನೋಡಕ್ ಬಂದಿರೋ ಹುಡ್ಗ. ತೋಟ ನೋಡ್ಬೇಕು ಅಂತಂದ್ರು, ಅದಕ್ಕೆ ಕರ್ಕೊಂಡು ಹೋಯ್ತಾ ಇದ್ದೆ. ವಾ, ಹೌದೇನು? ಮೊದಲನೇ ಗಂಡು ನಾಗ್ಲೇ ಬಿಟ್ಬಿಟ್ಟೆ? ಅಜ್ಜಿ, ನಿಮ್ಮ ಮನೆ 100 ತೂತ್ ಇರ್ತವೆ. ನಿಮ್ಮ ಮನೆ ತೂತ್ ನೀನು ಮುಚ್ಕೊಳ್ಳೋದು ಬಿಟ್ಬಿಟ್ಟು, ನಿಮ್ಮ ಮೊದಲನೇ ಗಂಡ ಬಿಟ್ಟ, ಎರಡನೇ ಗಂಡನ್ ಬಿಟ್ಟ, ಇದೆಲ್ಲ ಯಾಕಜ್ಜಿ ಬೇಕು ನಿನಗೆ? ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗ್ಬೇಕು. ಕಂಡೋರ್ ಮನೆ ವಿಚಾರ ಅಂದ್ರೆ ನಿಮ್ಗೆ ಭಾಳ ಇಷ್ಟ ಅಲ್ವಾ? ಮೂಗ್ ತೂರ್ಸಿ ನೋಡಕ್ಕೆ ನೋಡ್ತಾ ಇರ್ತೀರಾ. ಇನ್ನೊಬ್ರಿಗೆ ಬೇಜಾರಾಗ್ತಿದೆ, ಇನ್ನೊಬ್ರಿಗೆ ಹರ್ಟ್ ಆಗ್ತಿದೆ ಅಂತ ಯೋಚನೆ ಮಾಡಲ್ಲ ಅಲ್ವಾ ನೀವು? ತಲೆನಾಗ ಸುಮ್ಮನೆ ಬುದ್ಧಿ ಐತೋ ಅದೇನು ಸಗಣಿ ಐತೋ ಗೊತ್ತಿಲ್ಲ. ಇಷ್ಟೊಂದು ವಯಸ್ಸಾಗೈತೆ, ಮೊದಲನೇ ಗಂಡನ್ ಬಿಟ್ಟ, ಎರಡನೇ ಗಂಡನ್ ಬಿಟ್ಟ, ಯಾವಾಗ ಎಲ್ಲಿ ಯಾರ ಮುಂದೆ ಹೆಂಗೆ ಮಾತಾಡಬೇಕು ಅಂತಲೂ ಗೊತ್ತಿಲ್ಲ ಅಂದ್ರೆ ನಿಮ್ಮಂಥವ್ರು ವೇಸ್ಟೇನೆ. ಇಷ್ಟೊಂದು ವಯಸ್ಸಾಗೈತೆ, ಕತ್ತೆ ಥರ ವಯಸ್ಸಾಗಿದ್ರು ಯೋಚನೆಗಳು ಮಾತ್ರ 420 ಯೋಚನೆಗಳೇ ಮಾಡ್ತಾ ಇದ್ದೀರಾ. ಹೇಳ್ತಾವ್ರ ತಾನೆ ಅವರು, ಹುಡುಗ ನೋಡಕ್ ಬಂದವನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನೋ ತೋಟ ತೋರ್ಸಕ್ಕೆ ಅಂತಂದ್ರೆ ನೀವು ಪಿನ್ ಇಡೋದು, ಇಲ್ಲಾಂದ್ರೆ ಮಧ್ಯೆ ಉಳಿಯಿಂದ ಕೆಲಸ ಮಾಡ್ತಾ ಇದ್ದೀರಾ. ಈ ಥರ ಕೆಲಸ ಮಾಡೋದಕ್ಕಿಂತ ಬಾಯಿ ಮುಚ್ಕೊಂಡು ಮೇಲ್ಗಡೆಗೆ ಹೋಗ್ಬಿಡಿ. ಆಗ್ಲೇ ತುಂಬಾ ವರ್ಷ ಹೋಗ್ಬಿಟ್ಟೈತೆ ಅನಿಸ್ತದೆ, ನಿಮ್ಗೂ ಏಜ್ ಆಗೈತೆ, ಭೂಮಿಗೆ ಭಾರ. ಅಯ್ಯೋ 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 ಅಯ್ಯೋ, ನನ್ನೇ ಭೂಮಿಗೆ ಬಾರ ಅಂತ ಹೇಳ್ತೀಯಾ? ನಿನ್ನ ನನ್ನೇನು ಮಾಡೋಕ್ಕಾಗಲ್ಲ ಅಜ್ಜಿ. ನಿನ್ನ ವಯಸ್ಸೇನು ನನ್ನ ವಯಸ್ಸೇನು, ನನ್ನೇನು ಮಾಡೋಕ್ಕಾಗ್ತದೆ? ನೋಡಿ, ಮೊದಲು ವಯಸ್ಸಾಗೋದು ಮುಖ್ಯ ಅಲ್ಲ, ಯಾರ ಹತ್ರ ಎಲ್ಲಿ ಹೆಂಗೆ ಮಾತಾಡಬೇಕು ಅನ್ನೋದು ಮುಖ್ಯ. ಸರಿನಾ? ದಯವಿಟ್ಟು ಇಲ್ಲಿಂದ ಹೋಗಿ. ನೀವು ನೋಡಿದ್ರೆ ಇರಿಟೇಷನ್ ಆಗ್ತಾಯಿತ್ತು ನನಗೆ. ಅಯ್ಯೋ ಕರ್ಮ. ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಜ ನಂಗೆ ತುಂಬಾ ಹರ್ಟ್ ಆಗೋಗ್ಬಿಡ್ತು ಹೆಜ್ಜೆ ಹಂಗೆ ಅಂದಿದ್ದಕ್ಕೆ. ಅದು ನಿಮ್ಮ ಮುಂದೆ ಹಂಗೆ ಅಂದಿದ್ದಕ್ಕೆ ತುಂಬ ಬೇಜಾರಾಯಿತು. ನಾವೆಲ್ಲ ಹಳೆದೆಲ್ಲ ಮರೆತುಬಿಟ್ಟು ಹೊಸ ಜೀವನ ಶುರು ಮಾಡೋಣ ಅಂತ ಎಷ್ಟೋ ಹೆಣ್ಮಕ್ಳು ಅನ್ಕೋತಾರೆ. ಆದರೆ ಇಂಥವ್ರು ಯಾರನ್ನ ಇರ್ತಾರಲ್ಲ ಮಧ್ಯೆ ಬಂದುಬಿಟ್ಟು ಹೌದಾ ಹಂಗಾಯ್ತಾ ಕೊಂಕು ಮಾತಾಡ್ತಿರ್ತಾರೆ. ಆವಾಗ ನಮಗೂ ಭಾಳ ಬೇಜಾರಾಯ್ತದೆ ನಿಜವಾಗ್ಲೂ ರವಿ ಅವರೇ. ನಾವು ಎಷ್ಟೋ ನಾವೇನು ಬೇಕು ಅಂತ ಮಾಡ್ಕೊಂಡಿರಲ್ಲ ಜೀವನನ, ಯಾವನ್ನೋ ಕಟ್ಕೊಂಡು ಲೋಫರ್ ನನ್ನ ಮಗನ ಕಟ್ಕೊಂಡು ಜೀವನ ಹಾಳಾಗೋಗಿರ್ತದೆ ನಮ್ಮದು. ಆದರೆ ನಾವೇ ತೆಪ್ಪು ಮಾಡಿದ್ದೀವಿ, ನಾವೇ ದೊಡ್ಡ ತೆಪ್ಪು ಮಾಡಿಬಿಟ್ಟಿದ್ದೀವಿ ಅನ್ನಂಗೆ ನಮ್ಮ ಮೇಲೇನೆಯ ಇವರೆಲ್ಲನೂ ಮಾತಾಡಕ್ಕೆ ಬರ್ತಾರೆ. ಅಯ್ಯೋ ಬುಡಿ, ಸದ್ಯ ನೀವು ಮಾತಾಡಿದ್ ನೋಡಿ ನನಗೆ ಭಾಳ ಖುಷಿ ಆಯಿತು. ದೇವರಣೆಗೂ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನನಗಂತೂ. ಅಯ್ಯೋ ಆಶಾ ಅವರೇ, ನಡೀರಿ, ನೀವು ಸುಮ್ಮನೆ ನಡೀರಿ, ಏನಾಗಲ್ಲ. ಇದಕ್ಕೆಲ್ಲ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತೀರಾ? ನಡೀರಿ. ಅಪ್ಪ, ಹುಡುಗ ಎಷ್ಟು ಒಳ್ಳೆಯವನಲ್ವಾ ನಿಜವಾಗೂ. ಅಲ್ಲ, ನನ್ನ ಪರ ಎಷ್ಟು ನೀಟಾಗಿ ಮಾತಾಡ್ಬಿಟ್ಟ. ಮದುವೆ ಮುಂಚೆನೇ ನನ್ನ ಪರ ಮಾತಾಡಿದ್ನಲ್ಲ ಹುಡುಗ, ಆ ಹೆಜ್ಜಿಗೆ ಸರಿಯಾಗಿ ಗಾಳಿ ಬಿಡಿಸ್ದ. ನನ್ನ ಬಗ್ಗೆ ಯಾರನ್ನ ಮಾತಾಡಿದ್ರೆ ಹಿಂಗೆ ಗಾಳಿ ಬಿಡಿಸ್ಬಿಡ್ಬೇಕು. ಆಶುನ್ ಆಸಿಗ್ಲೇನು, ಆಶುನ್ಗೆ ಏನಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ನನ್ನ ಗಂಡನಾಗ ಮೊದಲೇ ಎಲ್ಲನೂ ಗೊತ್ತಲ್ವಾ. ಇವಾಗ ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನಗೇನು ದೊಡ್ಡ ವಿಚಾರ ಅಲ್ಲ. ಇವಳು ಇಷ್ಟ ಕಷ್ಟ ಎಲ್ಲ ತಿಳ್ಕೊಂಡಿದ್ದೀನಿ. ಇನ್ಮೇಲೆ ಇವಳಿಗೆ ಏನು ಇಷ್ಟನೋ ಅದನ್ನೇ ಮಾಡ್ಕೊಂಡು ಹೋದ್ರೆ ಆರಾಮಾಗಿರ್ತಾಳೆ. ಇದೇನೆ ನಮ್ದು ಗದ್ದೆ ಎಲ್ಲ ಇದೇನೆ. ವಾವ್, ತುಂಬಾ ಚೆನ್ನಾಗಿದೆ. ಗದ್ದೆ ಅದು ಇದು ಎಲ್ಲನೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಅದಕ್ಕಿಂತನೂ ತುಂಬಾ ಚೆನ್ನಾಗಿದ್ದೀರಾ. ನೀವು ಸುಮ್ಮನಿರಿ, ನೀವು ಬೆಂಗಳೂರಲ್ವಾ ಅದಕ್ಕೆ ತುಂಬಾನೇ ಹೊಗಳ್ತೀರಾ. ಅಯ್ಯೋ, ಹೊಗಳ ಅಂತದೇನೈತೆ, ಇರೋದು ಇದ್ದಂಗೆ ಹೇಳ್ತೀವಿ ಅಷ್ಟೇನೆ. ಹೊಗಳದು ಗಿಗ್ಳದು ಅದೆಲ್ಲ ಏನಿಲ್ಲ. ನೀವು ತುಂಬಾ ಚೆನ್ನಾಗಿದ್ದೀರಾ, ನಿಮ್ಮನ್ನ ನೋಡಿದ್ರೆ ತುಂಬಾ ಒಳ್ಳೆಯವರು ಅಂತನೂ ಅನ್ನಿಸ್ತದೆ. ಆದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಷ್ಟೇ, ನನ್ಗೆ ಅನ್ನಿಸ್ದಂಗೆ. ಥ್ಯಾಂಕ್ಸ್. ನೋಡಿ, ನಾನು ಇರೋ ವಿಷಯನ ನಾನು ಹೇಳ್ಬೇಕಲ್ವಾ, ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರ್ಕೊಂಡು ಬಂದಿದ್ದು. ಅದು ನೋಡಿ, ಫಸ್ಟ್ ನನ್ನ ವಿಷಯ ಹೇಳ್ಬಿಡ್ತೀನಿ. ನನ್ನ ಹೆಸರು ರವಿ ಅಂತ. ಅಪ್ಪ ಅಮ್ಮ ಯಾರೂ ಇಲ್ಲ, ಒಬ್ಬನೇನೆ ಅನಾಥ. ಅಲ್ಲಿ ಇಲ್ಲಿ ಕಾಲೇಜಲ್ಲಿ ಏನು ಕಷ್ಟಪಟ್ಬಿಟ್ಟು MBA ಮಾಡಿದ್ದೀನಿ. ಒಂದು ಜಾಬ್ ಸಿಕ್ಕೈತೆ, ಜಾಬ್ಗೆ ಹೋಗ್ತಾ ಇದ್ದೀನಿ. ಅದ್ರಾಗೂ ಏನು ನನಗೇನು ಕೋಟಿ ಸಂಬಳ ಬರಲ್ಲ, ಒಂದು 30-40 ಸಾವಿರ ಸಂಬಳ ಬರ್ತೈತೆ. ಅದ್ರಾಗ ಹೆಂಗೋ ನನ್ನ ಪಾಡಿಗೆ ನನ್ನ ಜೀವನ ಮಾಡ್ಕೊಂಡು ಖುಷಿಯಾಗಿದ್ದೀನಿ. ನಿಮ್ಮನ್ನ ಕಷ್ಟಪಟ್ಬಿಟ್ಟು ನಾನು ನೋಡ್ಕೊತೀನಿ, ಸರಿನಾ? ಇನ್ನೂ ಬೇಕಾದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ನಿಮ್ಮನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ, ಒಳ್ಳೆ ಮನೆ ಮಾಡ್ತೀನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೋಡ್ಕೊತೀನಿ. ಇದೇ ನನ್ನ ಕತೆ. ಇದು ಬಿಟ್ಟರೆ ನನಗೆ ಲವ್ವರೋ ಗಿವ್ವರೋ ಅವೆಲ್ಲ ಸೀನೇ ಇಲ್ಲ. ಈ ಹುಡುಗಿ ವಿಚಾರಕ್ಕೆಲ್ಲ ನಾನು ಹೋಗೋದಿಲ್ಲ. ಈ ಲವ್ವರ್ನೆಲ್ಲ ಕಟ್ಕೊಂಡು ನನಗೇನಾಗಬೇಕು? ಈ ಲವ್ ಗಿವ್ ಅಂತ ನಾನು ಎಂದೂ ಜೀವನದಲ್ಲಿ ಮಾಡೇ ಇಲ್ಲ. ಹುಡುಗಿನ ಮದುವೆ ಮಾಡ್ಕೋಬೇಕು, ದೊಡ್ಡ ಫ್ಯಾಮಿಲಿನ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಬೇಕು ಅನ್ನೋದೊಂದೇ ನನಗೆ ಬೇಕಿದ್ದಿದ್ದು. ಹೌದಾ? ಆದರೆ ನನ್ನ ಕತೆ ಎಲ್ಲ ನನಗೆ ಉಲ್ಟಾ. ಹೇಳ್ಬೇಕು ಅಂತ ಹೇಳಿದ್ರೆ, ನಾನೊಂದು ಹುಡುಗನ ಮದುವೆ ಮಾಡ್ಕೊಂಡಿದ್ದೆ. ಅವನು ಎಂಥ ಲೋಫರ್ ನನ್ನ ಮಗ, ಎಂಥ 420 ನನ್ನ ಮಗ ಅಂತ ಮದುವೆ ಮಾಡ್ಕೊಂಡ್ಮೇಲೆ ಗೊತ್ತಾಯಿತು. ಅಯ್ಯೋ ಬಿಡಿ, ಪರವಾಗಿಲ್ಲ. ಆ ಹಳೆ ವಿಷಯ ಎಲ್ಲ ಯಾಕೆ? ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಮ ಹತ್ರ ಹೇಳ್ಬೇಕು. ಅವನು ಸರಿ ಇಲ್ಲ, ಅವ್ನು ದೊಡ್ಡ 420. ಮತ್ತೆ ನಾನು ಹಿಂದೆ ಬಿದ್ದವನೆ. ನಿನ್ನೆ ಇಷ್ಟಪಡ್ತಾ ಇದ್ದೀನಿ, ನನ್ನ ಜೊತೆ ಇರು, ಹಂಗೆ ಹಿಂಗೆ ಅಂತ ಹಿಂದೆ ಸುತ್ಕೊಂಡು ಪ್ರೀಚೆ ಅಂತ ಹೇಳ್ಬಿಟ್ಟು ಆಡ್ ಬೇರೆ ಹೇಳ್ತಾನೆ. ಕಂತ್ರಿ ನಾಯಿ ನನ್ನ ಮಗ. ಇದೇನಪ್ಪ, ಇವಳು ಬಿಟ್ರೆ ನನ್ನನ್ನ ಚಪ್ಪರ್ ಮಾಡಂಗವಳೆ. ಅಯ್ಯೋ ದೇವ್ರೇ. ನೋಡಿ, ಅವನು ಸರಿ ಇಲ್ಲ.
ದೊಡ್ಡ 840 ನನ್ನ ಮಗ. ಅದೆಷ್ಟು ಜನ ಹುಡುಗಿಯರಿಂದ ತಿರುಗ್ತಾನೆ ಗೊತ್ತಾ. ನಾನೇ ನಿನಗೆ ಬೇಕು ಅಂತ ನಿನಗೆ ಮದುವೆ ಮಾಡ್ಕೊಂಡಿದ್ದು. ಭಾಳ ಚೆನ್ನಾಗವನೆ ನೋಡೋಕ್ಕೆ, ಹೆಂಗೋ ದುಡ್ಡಾಗವನೆ ಎಲ್ಲ ಅವನೇ ಅಂತ ಹೇಳ್ಬಿಟ್ಟು ಅವ್ನು ನಂಬಿಟ್ಟು ಮದುವೆ ಮಾಡ್ಕೊಂಡೆ. ಅವನು ಎಂಥ ಹುಟ್ಟು ಸೋಮಾರಿ ನನ್ನ ಮಗ, ಲೋಫರ್ ನನ್ನ ಮಗ, ಪೆಗ್ಗರ್ ನನ್ನ ಮಗ ಅಂತ ಹೇಳಿದ್ರೆ ನನಗೆ ಹೇಳೋಕ್ಕೆ ನಾಚಿಕೆ ಆಯ್ತದೆ. ಅವ್ನು ಬಾಳ್ಗಿಷ್ಟು ಬೆಂಕಿ ಹಾಕ. 10 ರೂಪಾಯಿ ದುಡಿತಿರ್ಲಿಲ್ಲ ರವಿ, 1 ರೂಪಾಯಿ ದುಡಿತಿರ್ಲಿಲ್ಲ. ಅಮ್ಮ ಮಗ ಇಬ್ರೂ ಚೆನ್ನಾಗಿ ತಿನ್ನೋದು ಮಲ್ಕೊಳ್ಳೋದು. 10 ರೂಪಾಯಿ ಎಂಟಿ ಅಂತ ಹೇಳ್ಬಿಟ್ಟು ನನಗೇನು ಕೊಡಿಸಿಲ್ಲ ಲೋಪರ್ ನನ್ನ ಮಗ. ಅಷ್ಟೇ ನೀ ಅಲ್ಲ, ಏನಾರ ಕೇಳಿದ್ರೆ ಏನು ಕೇಳಿದ್ರು ಏತಿ ಅಂದರೆ ಪ್ರೇತಿ ಅಂತ ಹೇಳ್ತಿದ್ದ. ಅಯ್ಯೋ ದುಡಿಯೋದೆಲ್ಲ ನಾಳೆ ಬಿದ್ದೋಗ್ಲಿ, ನಾನು ದುಡ್ಕೊಬಿಟ್ಟು ಬರ್ತೀನಲ್ಲ ದುಡ್ಡು, ಅದನ್ನೆಲ್ಲ ಕದ್ಕೊಂಡು ಹೊಂಟೋಗೋದು. ಆಮೇಲೆ ನನಗೆಲ್ಲನೂ ಇಲ್ಲ ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ ನನಗೆ ಹಿಂಸೆ ಮಾಡೋದು. ಅಯ್ಯೋ ರವಿ ಒಸಿ ಅಲ್ಲ ನನಗೆ ಅವನಿಂದ ಕಾಟ. ಯವ್ವ ನನಗಂತೂ ತಡ್ಕೊಳಕ್ಕಾಗಿಲ್ಲ. ನನಗಂತೂ ಅದೆಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ ನನಗಂತೂ ಯಪ್ಪ ದೇವ್ರೆ ಸಾಕು 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 ಸಾಕು. ನನಗಂತೂ ಈ ಜೀವನ ಯಾಕಪ್ಪ ಬೇಕು, ಏನಕ್ಕಪ್ಪ ಬೇಕು ಅಂತ ಹೇಳ್ಬಿಟ್ಟು ಸಾಕು ಮಾಡಿಸ್ಬಿಟ್ಟ. ಅಯ್ಯೋ ಅಂತ ನನ್ನ ಮಗನ ಮತ್ತೆ ನನ್ನ ಜೀವನದಾಗೆ ನೋಡೋಕ್ಕೂ ಅಸಹ್ಯ ಆಯ್ತದೆ. ಇವಾಗ ಬಂದ್ಬಿಟ್ಟು ಐ ಲವ್ ಯು ಅಂತ ಹಿಂದೆ ಬಿದ್ದವನೆ. ಯಾಕೆ ಹೇಳು, ಈಗ ನಾವು ಮನೆ ಕಟ್ತಾ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ, ಹೆಂಗೋ ನನಗೆ ಸೆಟ್ಲ ಹೋಗ್ಬಿಡೋಣ ಇವಳನ್ನ ಕಟ್ಕೊಂಡು ಅಂತ ಹೇಳ್ಬಿಟ್ಟು ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾನೆ ಕಂತ್ರಿ ನನ್ನ ಮಗ. ಅಯ್ಯೋ ಸುಮ್ಮನೆ ಯಾಕೆ ಬಿಡು, ಆ ಹಳೆ ಹುಡುಗನ ವಿಷಯ ಅಲ್ವಾ. ನನಗೆ ಅವನ ವಿಷಯ ಕೇಳೋ ಅವಶ್ಯಕತೆನೇ ಇಲ್ಲ. ಅವ್ನು ಎಂಥ 420 ಆಗಿರಲಿ, ನಾನು ಇನ್ನೊಂದು ಚೆನ್ನಾಗಿ ನೋಡ್ಕೊತೀನಲ್ಲ ಅಷ್ಟೇ ಏನೇ ಸಾಕು. ಏನೋ ಅವ್ನಿಗೆ ಏನು ಅನ್ನಿಸ್ತವಾಗ ಹಂಗೆ ಮಾಡ್ಬಿಟ್ಟಿರ್ತಾನೆ, ಸುಮ್ಮನೆ ಯಾಕಲ್ವಾ. ರವಿ ಏನನ್ನಿಸ್ತಾ ಮಾಡ್ಬಿಟ್ಟಿರ್ತಾನೆ ಅಲ್ಲ. ಅವ್ನು ದೊಡ್ಡ 840 ನನ್ನ ಮಗ, ಅವನು ಸರಿ ಇಲ್ಲ. ಆಮೇಲೆ ನಿನ್ನ ಹತ್ರ ಬಂದ್ಬಿಟ್ಟು ನಾಳೆ ಅದು ಇದು ಅಂತ ಹೇಳ್ಬಿಟ್ಟು ಪುಂಕ್ತಾನ ಅಷ್ಟೇ ಏನಿಯ ನನ್ನ ಬಗ್ಗೆ. ನೀನೇನು ಕೇಳಲ್ಲ ತಾನೇ. ಮತ್ತೆ ಅಕಸ್ಮಾತ್ ನೀವು ಕೇಳ್ತೀನಿ ಮಾಡ್ತೀನಿ ಅನ್ನೋದಾದ್ರೆ ಹೇಳ್ಬಿಡಿ, ಈಗಲೇ ಏನಿಯ ಬೇಕಾದ್ರೆ ಬೇರೆ ಹುಡುಗನ ನೋಡ್ಕೊತೀನಿ. ನಿಜವಾಗ ಅವ್ನು ಬಂದ್ಬಿಟ್ಟು ಹೆಂಗೆ ಸಿಕ್ಕರೆ ಹಂಗೆ ಏನಿಯ ಮಾತಾಡ್ತಾನೆ. ಅವ್ನು ಸರಿ ಇಲ್ಲ ನನ್ನ ಮಗ, ಡೈವರ್ಸ್ ಆಗೈತೆ ಇಬ್ರಿಗೂ. ಆದರೂ ಇವಾಗಲೂ ಹಿಂದೆ ಬಿದ್ದವನೆ. ಅವನನ್ನ ಕಂಡ್ರೆ ನನಗೆ ಅಸಹ್ಯ ಆಯ್ತದೆ. ನಾನೇ ದುಡ್ದವನನ್ನು ಸಾಕಬೇಕಿತ್ತು. ನನಗೆ ಎಷ್ಟು ಟಾರ್ಚರ್ ಎಷ್ಟು ಹಿಂಸೆ ಕೊಟ್ಟವನೆ ಅಂತ ಹೇಳಿದ್ರೆ ಅಷ್ಟು ಟಾರ್ಚರ್ ಅಷ್ಟು ಹಿಂಸೆನೇ ಕೊಟ್ಬಿಟ್ಟವ್ನು ನನಗಂತೂ. ಅವನ ಜೊತೆ ನನ್ನ ಕೈಲಂತೂ ಇರೋಕ್ಕಾಗಕ್ಕಿಲ್ಲ ನನಗೆ. ದೊಡ್ಡ ನಮಸ್ಕಾರ, ಅವ್ನ ಸವಾಸನೇ ಬೇಡ ನನಗಂತೂ. ಹಾ ಬಿಡು ಬಿಡು ಆಶಾ, ಇವಾಗ ಯಾಕೆ ನೀನು ಅವ್ನಿಗಂದ್ರೆ ಇಷ್ಟ ಇಲ್ಲ ತಾನೆ, ಬಿಟ್ಬಿಡು. ಅವನ ಬಗ್ಗೆ ನೀನು ಯೋಚನೆ ಏನಿಯ ಮಾಡಬೇಡ. ನಾನಿದ್ದೀನಲ್ಲ, ನಾನು ನೋಡ್ಕೊತೀನಿ ನಿನ್ನ. ಸರಿನಾ, ನೀನು ಅವನ ಬಗ್ಗೆ ಮಾತಾಡೋದನ್ನೇ ತಪ್ಪೇನೆನಿಯ. ಆದ್ರೆ ಇರೋದೆಲ್ಲ ಇದ್ದಂಗೆ ಏನೇ ಹೇಳ್ಬೇಕು ತಾನೇ. ಆ ಲೋಪರ್ ನನ್ನ ಮಗ ಏನಾರ ಬಂದು ಮಾತಾಡ್ಸಿದ್ರೆ ಮಾತಾಡಕ್ ಹೋಗ್ಬೇಡಿ. ನನ್ನ ಬಗ್ಗೆ 100 ಹೇಳ್ಕೊಡ್ತಾನೆ, 1000 ಲಕ್ಷ ಹೇಳ್ಕೊಡ್ತಾನೆ. ಅವ್ರ ಅಮ್ಮ ಏನು ಸಾಚಲ್ಲ, ಅವ್ರ ಅಮ್ಮ ದೊಡ್ಡ ದರಿದ್ರದವಳು. ಅವಳಂತೂ ನನ್ನಂತೂ ಸರಿಯಾಗಿ ಟಾರ್ಚರ್ ಇಟ್ಬಿಟ್ಟು ಇಬ್ರು ಸೋಮಾರಿಗಳೇನಿಯ ಬಿಡು. ಅಯ್ಯೋ ಈ ಕಡೆ ನನ್ನನ್ನು ಸಾಯಿಸಿ ನಮ್ಮ ಅಮ್ಮನ್ನು ಸಾಯಿಸಿ ಹಿಂಸೆ ಇಕ್ಬಿಟ್ರು ಇಬ್ರು. ನನ್ನ ಕಷ್ಟ ಯಾರಿಗೂ ಹೇಳೋಕ್ಕಾಗಕ್ಕಿಲ್ಲ ನೋಡು. ಜೀವನದಾಗೆ ನಾನು ಭಾಳ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ರವಿ ಅವರೇ. ಇಷ್ಟು ಅಷ್ಟೇ ಅಲ್ಲ, ತುಂಬ ಅಂದರೆ ತುಂಬ ಟಾರ್ಚರ್ ಕೊಟ್ಬಿಟ್ಟು ಅವ್ರಂತೂ ನನಗೆ ಮದುವೆ ಮಾಡ್ಕೊಂಬಿಟ್ಟು ಸಾಕ್ತಿದ್ದಂಗೆ ದುಡಿತಿದ್ದಂಗೆ ಹಿಂಸೆಯ ಮಾಡ್ಬಿಟ್ಟವ್ರೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಕಾಲಿಗೆ ಬೇಕಾದರೂ ಬೀಳ್ತೀನಿ. ನೀವು ಚೆನ್ನಾಗಿ ನೋಡ್ಕೊತೀನಿ, ಪ್ರೀತಿಯಿಂದ ಸಾಕ್ತೀನಿ ಅನ್ನೋದಾದರೆ ಮಾತ್ರ ನಾನು ಮದುವೆ ಮಾಡ್ಕೊಳ್ಳಿ. ಇಲ್ಲಾಂದರೆ ದಯವಿಟ್ಟು ನನ್ನ ಮದುವೆನೇ ಮಾಡ್ಕೋಬೇಡಿ. ನನಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟನೇ ಇರಲಿಲ್ಲ. ನಮ್ಮ ಅಮ್ಮನ ಬಲವಂತ ಮಾಡ್ಕೊಳ್ಳೇಬೇಕು, ನಾನು ಸತ್ತ ಮೇಲೆ ಯಾರು ನೋಡ್ಕೋತಾರೆ ನಿನ್ನ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮದುವೆ ಆಗಂಗೆ ಮಾಡವ್ರೆ. ನೋಡಿ ನಿಮ್ಮ ಕಾಲು ಇಲ್ಲೇ ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡಿ. ನನ್ನ ಜೀವನದಾಗ ಮಾತ್ರ ಮದುವೆ ಅದು ಇದು ಅಂತ ಹೇಳ್ಬಿಟ್ಟು ಇದೇ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬ ನೊಂದ್ಬಿಟ್ಟಿದ್ದೀನಿ ನಾನು. ಮತ್ತೆ ನೋವು ಪಟ್ಕೊಳಕ್ಕೆ ನಂಗೆ ಇಷ್ಟನೇ ಇಲ್ಲ. ನಾನು ಇಷ್ಟೊಂದೆಲ್ಲ ಟಾರ್ಚರ್ ಕೊಟ್ಟಿದ್ನ, ನನಗೆ ನಂಗೆ ಅನ್ನಿಸ್ತಾ ಇರಲಿಲ್ವಲ್ಲ ನಾನು ಟಾರ್ಚರ್ ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಆದರೂ ಇವಳಿಗೆ ಅನ್ನಿಸ್ತಾ ಇತ್ತಾ ನಾನು ಅಷ್ಟೊಂದು 420? ಅಯ್ಯೋ ದೇವ್ರೆ. ನನ್ನ ಮಗ, ನನ್ನ ಗಂಡ, ಮಾಜಿ ಗಂಡ, ಅವನ ರಾಹುಲ್, ಅವನೇನಾದ್ರೂ ನನ್ನ ಕೈಗೆ ಸಿಕ್ದ ಅಂದರೆ ಪಟ 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 ಅಂತ ಚೊಪ್ಪಲಿ ತಗೊಂಡು ಹಿಡಿದ್ಬಿಟ್ಟು ಕತ್ರ ಸಾಕ್ಬಿಡೋಣ ಅಂತ ಅನ್ನಿಸ್ತದೆ. ಅಯ್ಯೋ ಅಯ್ಯೋ ಅದು ನಿಮ್ಮನ್ನೆಲ್ಲ ರವಿ ಅವರೇ, ಆ ರಾಹುಲ್ನ ನಾನು ಹೇಳಿದ್ದು ಕಂತ್ರಿ ನನ್ನ ಮಗನ ವಿಷಯ ಹೇಳಿದ್ದು ನಾನು. ಅವ್ನು ದೊಡ್ಡ ಕಂತ್ರಿ ಲೋಫರ್ ನನ್ನ ಮಗ, ಅವನ ವಿಷಯ ಹೇಳಿದ್ದ ಅಷ್ಟೇ ನೀನಿಯ. ಹೌದಾ, ಸರಿ ಸರಿ ಸರಿ. ನೀವು ಹೇಳೋದು ನೋಡ್ರೆ ನನ್ನ ನೆನೆಯ ಕತ್ತರಿಸ್ತೀರೇನೋ ಅಷ್ಟು ಭಯ ಆಯ್ತದೆ. ನೋಡಿ ನಾನು ಆ ಥರ ಹುಡುಗ ಅಲ್ಲ, ನಾನು ತುಂಬ ಒಳ್ಳೆಯವನು, ತುಂಬ ಡೀಸೆಂಟ್ ಹುಡುಗ ನಾನಂತೂ. ಭಾಳ ಅಂದರೆ ಭಾಳ ಒಳ್ಳೆ ಹುಡುಗ ನಾನು. ನಾನು ಆ ಥರ ಎಲ್ಲ ಕೆಲಸ ಮಾಡೋಣ ಅಲ್ವೇನೇ ಅಲ್ಲ, ನಾನು ತುಂಬ ಒಳ್ಳೆ ಹುಡುಗ ನಾನು. ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ ಸರಿನೇ. ಹಳೆ ಹುಡುಗನ ಅವ್ನ ಅಲ್ಲೇ ಬಿಟ್ಬಿಡಿ, ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೋಡಿ ನಾನಂತೂ ಮದುವೆ ಆಗಿ ಈ ಥರ ಗಂಡನ ಬಿಟ್ಬಿಟ್ಟು ಡೈವರ್ಸ್ ತಗೊಂಡಿದ್ದೀನಿ. ನೀವು ಇನ್ನೂ ಮದುವೆನೇ ಆಗಿಲ್ಲ ಅಂತ ಹೇಳ್ತೀರಾ? ಒಂದು ಸಲ ಅರ್ಥ ಮಾಡ್ಕೊಳ್ಳಿ. ತಿರುಗಿ ಮತ್ತೆ ಮದುವೆ ಆದಮೇಲೆ ನಿನ್ನ ಗಂಡನ ಬಿಟ್ಟೋಳು ಡೈವರ್ಸ್ ತಗೊಂಡೋಳು ಹಂಗೆ ಹಿಂಗೆ ಅಂತ ಮಾತ್ರ ನೀವು ಏನೂ ಆಡ್ಕೋಬಾರ್ದು, ಇಲ್ಲ ಮಾತು ಚುಚ್ಚಿ ಚುಚ್ಚಿ ಅನ್ನಬಾರ್ದು. ಛೇ 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 ಛೇ, ನಾನು ನೋಡ್ರೆ ನಿನ್ಗೆ ಆ ಥರ ಕಾಣಿಸ್ತೀನ? ನಾನು ಭಾಳ ಒಳ್ಳೆ ಹುಡುಗ, ಆ ಥರ ಎಲ್ಲ ಮಾತಾಡೋಕ್ಕಿಲ್ಲ ನಾನು. ಸರಿ, ನಾನು ಹೇಳಿದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಆಗೈತೆ ಅಂತ ಹೇಳಿದ್ರೆ ನಾನು ಇರೋ ವಿಷಯ ಎಲ್ಲನೂ ಹೇಳಿದ್ದೀನಿ. ನಾನು ಯಾಕೆ ನನ್ನ ಗಂಡನ ಬುಟ್ಟೆ ಅಂತನೂ ಹೇಳಿದ್ದೀನಿ. ಅವ್ನು ದೊಡ್ಡ 420 ನನ್ನ ಮಗ, ಅದಕ್ಕೆ ನೀ ಬುಟ್ಟೆ ಡೈವರ್ಸ್ ತಗೊಂಡಿವ್ನಿ ಅಂತ ಹೇಳಿ ಎಲ್ಲ ಹೇಳಿದ್ಮೇಲೆ ನೀವು ಮತ್ತೆ ನಾನು ನೋವು ಮಾಡಲಿಲ್ಲ ಅಂತಂದರೆ ಅಷ್ಟೇ ನೀ ಸಾಕು. ನಿಮ್ಮದು ನೀವೇನಾರ ಕೆಲಸ ಮಾಡ್ತೀರಿ ನನಗೇನು ಬೇಜಾರಿಲ್ಲ. ಆದರೆ ನನಗೆ ಸೋಮಾರಿಗಳನ್ನ ಕಂಡ್ರೆ ಆಗೋಕ್ಕಿಲ್ಲ. ಹಂಗೆ ನೀ ಅವನೇನು ಮಾಡ್ತಿದ್ದ ಗೊತ್ತಾ, ಸಿಕ್ಕಿದಿರೋ ಹುಡುಗಿಯರಿಂದ ಎಲ್ಲ ಓಡಾಡೋದೇನೆ ನೀ. ನನ್ನ ಕಣ್ಣು ಮುಂದೆ ನೀ 2-3 ಜನ ಹುಡುಗಿಯರಿಂದ ಓಡಾಡ್ತಿದ್ದ ನೋಡಿ. ಅದನ್ನು ನನ್ನ ಕೈ ಸಹಿಸೋಕ್ಕಾಗಲ್ಲ. ನೀವು ಅಷ್ಟೇ ಏನಿಯ ಈ ಥರ ಏನಾರ ಮಾಡಿದ್ರೆ ದೇವರಣೆ ಕೇಳ್ತೀನಿ, ನಾನು ಅಲ್ಲೇನಿಯ ಬಿಟ್ಬಿಡ್ತೀನಿ ನಿಮ್ಮನ್ನು.
ಇರೋದನ್ನೆಲ್ಲ ಇದ್ದಂಗೆ ಹೇಳ್ತಾ ಇದ್ದೀನಿ ನನಗೆ ಎಂಥ ಹುಡುಗ ಬೇಕು ಅಂತ ಹೇಳ್ಬಿಟ್ಟು ನೀವು ಎಲ್ಲದಕ್ಕೂ ಒಪ್ಕೊಂಡು ಹ್ಞೂ ಅಂದರೆ ನನಗೂ ಒಪ್ಪಿಗೆನೆಯ ನಿಮ್ಗೇನಾದರೂ ಬೇಡಪ್ಪ ಈ ಹುಡುಗಿ ಶಾನೆ ಸ್ಟ್ರಿಕ್ಟ್ ಆಗವಳೆ ಅಂತ ಹೇಳಿದ್ರೆ ಏನು ಬೇಡ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ. ನೀನು ಏನು ಹೇಳಿದ್ರು ನನ್ನ ಕಡೆಯಿಂದ ಒಪ್ಪಿಗೆ ನೀಯ. ನಿಜ. ನಿಜವಾಗ್ಲೂನುವೆ ನೀನಂದ್ರೆ ನನಗೆ ತುಂಬ ಅಂದರೆ ತುಂಬ 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 ಇಷ್ಟ ನೀನು ಅಂದರೆ. ನೀನು ಏನು ಹೇಳಿದ್ರು ಎಲ್ಲದಕ್ಕೂ ಸೈ ಓಕೆ 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 ಸರಿನಾ? ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಷ್ಟೆಲ್ಲ ಮಾಡಿ ನನ್ನ ಒಪ್ಕೊಂಡ್ರಲ್ಲ ತುಂಬ ಥ್ಯಾಂಕ್ ಯು. ಅಂದರೆ ನಾನೆಲ್ಲ ವಿಷಯ ಹೇಳಿದ್ರು ನೀವು ಬೇಡ ಅನ್ಲಿಲ್ವಲ್ಲ. ನಿಮಗೂ ನಾನು ಒಪ್ಪಿಗೆ ತಾನೇ? ನನಗೂ ನೀವು ಅಂದ್ರೆ ಇಷ್ಟನೇನಿಯ. ನಂಗೆ ಭಾಳ ಇಷ್ಟ ನೀವು ಅಂದ್ರೂ. ಫಸ್ಟೇ ನೋಡಿದ ತಕ್ಷಣ ಇಷ್ಟ ಆಗೋಗ್ಬಿಟ್ರಿ. ಅದು ಯಾಕೋ ಗೊತ್ತಿಲ್ಲ. ಕಾಫಿ ಹಿಡ್ಕೊಂಬಿಟ್ಟು ಬಂದು ನಿಮ್ಮ ನೋಡಿದ್ನ ನಿಮ್ಮ ಅದೇನೋ ನಿಮ್ಮ ನೋಡಿದ ತಕ್ಷಣ ಭಾಳ ಇಷ್ಟ ಆಗೋಗ್ಬಿಟ್ರಿ ನನಗಂತೂ. ಮತ್ತು ಇದಕ್ಕಿಂತ ಇನ್ನೇನು ಬೇಕು? ಬನ್ನಿ ಮನೆಗೆ ಹೋಗ್ಬಿಟ್ಟು ಎಲ್ಲ ವಿಷಯನೂ ನಿಮ್ಮ ಅಮ್ಮಂಗೆ ಹೇಳೋಣ. ಹಾಂ ಸರಿ ನಡೀರಿ. ಹಬ್ಬ ಸದ್ಯ ಹಂಗೋ ಹಿಂಗೋ ಕ್ಯಾಚ್ ಹಾಕೊಂಡೆ. ಏನೇ ಆಗಲಿ ಹೆಂಡ್ತಿನ ಮತ್ತೆ ಮದುವೆ ಮಾಡ್ಕೊಳ್ಳೋ ಭೂಪ ಅಂದರೆ ನಾನೇ ನೆನೆ ಅನ್ನಿಸ್ತದೆ. ಬೇರೆ ಯಾವನ್ಗನ ಇಂಥ ಚಾನ್ಸ್ ಸಿಕ್ಕಿದ್ರೆ ಹೆಂಡ್ತಿನ ಇನ್ನೊಂದ್ಸಲ ಯಾವನು ಮದುವೆ ಮಾಡ್ಕೊತಾ ಇರಲಿಲ್ಲ. ಈ ತಲೆ ತಿನ್ನ ಅಂಥವ್ರನ್ನ ಯಾರು ಮದುವೆ ಮಾಡ್ಕೊತಾರೆ ಅಂತ. ಆದರೆ ನಾನು ಮಾಡಿರೋ ತಪ್ಪನ್ನ ತಿದ್ಕೊಂಡು ಮತ್ತೆ ಒಳ್ಳೆಯವನಾಗಿ ಬದುಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತೆ ಆಶುನೇ ನೆನೆಯ ಮದುವೆ ಮಾಡ್ಕೊತಾ ಇದ್ದೀನಿ. ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಇವಳು ಏನೇನು ಹೇಳೋಳು ಮಿಸ್ಟೇಕ್ಸ್ ಮತ್ತೆ ಮಾಡಬಾರ್ದು. ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಇವಳು ಖುಷಿಯಾಗಿರ್ತಾಳೆ, ನಾನು ಖುಷಿಯಾಗಿರ್ತೀನಿ ಅಷ್ಟೇ. ನಮ್ಮ ಅಮ್ಮನ ಮಾತು ಫಸ್ಟೇ ಕೇಳಬಾರ್ದು.